ಇವತ್ತು ಏನು ವಿವಿಧ ಸಂಘಟನೆಗಳು ಹಾಗೂ ಸಮಾಜ ಮುಖಂಡರ ನೇತೃತ್ವದಲ್ಲಿ ಹಾಗೂ ಧರಣಿ ಸತ್ಯಾಗ್ರಹಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ನಮ್ಮ ಉದ್ಯೋಗ ವೋಟ್ ಮಂಡಳಿ ಅಂತ ದಾಖಲೆಗಳನ್ನು ದಾಖಲಿಸಿದ್ದಾರೆ. ಸಾಮಾನ್ಯ ರೈತರು ನಾವು ತಾಲೂಕು ಆಫೀಸ್ಗೆ ಬರೋದೇ ಕಷ್ಟ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದೇ ಕಷ್ಟ, ಯಾವುದೇ ಒಂದು ದಾಖಲಾತಿ ಮಾಡಿಸ್ಬೇಕು ಕನಿಷ್ಠ ಒಂದು ವಾರ ಬೇಕು. ಆದ್ರೆ ಭಾರತ ಸಂವಿಧಾನದಲ್ಲಿ ಎಲ್ರಿಗೂ ಒಂದೇ ಕಾನೂನು ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇಂದಿನ ಸ್ಥಿತಿಗತಿಗಳು ನೋಡ್ತಾ ಇದ್ರೆ ಭಾರತ ಸಂವಿಧಾನ ಕೆಲವರಿಬ್ಬರಿಗೆ ಮಾತ್ರ ಇದೆ ಅಂತ ತಿಳ್ಕೊತಿದ್ದೀವಿ ನಾವು. ದಯಮಾಡಿ ನಮ್ಮ ಉದ್ದೇಶ ಇಷ್ಟೇ, ಯಾವ ಒಬ್ಬ ರೈತನು ಯಾವ ಒಬ್ಬ ಬಡವರು ಕೂಡ ತಾಲೂಕು ಕಚೇರಿಗಾಗಿ ನಮ್ಗೆ ಅನ್ಯಾಯ ಆಗೈತೆ ಅಂತ ಬೇರೆ ಇಲಾಖೆಗಾಗಿ ಹೋಗ್ಬಾರ್ದು. ಆದ ರೀತಿ ಈ ವೇದಿಕೆ ಒಂದು ಆಗ್ರಹಿಸ್ತಾ ಇದೆ. ಎಲ್ಲ ಆರ್ಟಿಸಿಗಳಲ್ಲಿ ಋಣ ಕಾಲಂನಲ್ಲಿ ಏನು ಹೋಗ್ತಾಗಿದೆ ಅದನ್ನ ತಕ್ಷಣವೇ ರಾಜ್ಯ ಸರ್ಕಾರ ತೆಗಿಬೇಕು. ಜೊತೆಗೆ ಸುಮಾರು ಸರ್ಕಾರದ ರಾಜ್ಯ ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಆಸ್ತಿಗಳು ಹಾಗೂ ಗೋಮಾಳಗಳು ಮತ್ತು ಸಾರ್ವಜನಿಕರ ಬಡಾವಣೆಗಳು ಎಲ್ಲವೂ ಕೂಡ ವಕ್ಫ್ ಮಂಡಳಿ ಅಂತ ದಾಖಲೆಗಳಲ್ಲಿ ಬರ್ತಾ ಇದೆ. ಇದನ್ನು ಕೂಡಲೇ ತೆಗಿಬೇಕು. ಇಡೀ ಸಂವಿಧಾನ ಎಲ್ಲರಿಗೂ ಒಂದೇ ಅನ್ನೋದನ್ನ ಒಂದು ಭಾರತ ಸರ್ಕಾರ ಎತ್ತಿ ತೋರಿಸಬೇಕು. ಈ ವಕ್ಫ್ ಕಾಯ್ದೆ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಇವತ್ತು ಭಾರತ ಸರ್ಕಾರ ನಾವು ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ. ಕೂಡಲೇ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕ್ಷೇತ್ರದ ಶಾಸಕರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಏನ್ ರೈತರಿಗಾಗಿರುವ ಸಮಸ್ಯೆನ ಬಗೆಹರಿಸಿ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಹಾಗೂ ನಿರ್ದಿಷ್ಟ ಅವಧಿಯಲ್ಲಿ ಬಗೆಹರಿಸದಿದ್ದರೆ ಈ ಉಪವಾಸ ಸತ್ಯಾಗ್ರಹ ಇವತ್ತಿಂದನೇ ಮುಂದುವರಿಯುತ್ತದೆ. ಈ ಉಪವಾಸ ಸತ್ಯಾಗ್ರಹದಲ್ಲಿ ನನ್ನನ್ನು ಒಳಗೊಂಡಂತೆ ಸುಮಾರು ಜನ ಇವತ್ತು ವಿವಿಧ ವೇದಿಕೆಯ ಮುಖಂಡಗಳು, ಸಂಘ ಸಂಸ್ಥೆಯ ಮುಖಂಡಗಳು ಉಪವಾಸದಲ್ಲಿದ್ದೀವಿ. ಬೆಳಗ್ಗೆ ನಾವು ಒಂದು ಲೋಟ ನೀರು ಕುಡಿಯೋದು ಬಿಟ್ರೆ ಇನ್ನೇನು ಕುಡಿದಿಲ್ಲ. ಈ ಹೋರಾಟ ನಮ್ಮೆಲ್ಲರ ರೈತರಿಗಾಗಿ, ಭಾರತದ ಪ್ರತಿಯೊಬ್ಬ ಭಾರತೀಯ ಪ್ರಜರಿಗಾಗಿ ಹಾಗೂ ಈ ಮಣ್ಣಿನ ಈ ನೆಲದ ರೈತರ ರಕ್ಷಣೆಗಾಗಿ ಈ ವೇದಿಕೆಯ ಸಲ್ಲಿನ ಮಾತಾಡುವಂತ ಹೋರಾಟ ಅಂತ ನಮ್ಮೆಲ್ಲ ತಿಳಿಪಡಿಸ್ತೀವಿ. ಕೂಡಲೇ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರ ಮಾಡುವಂತ ಸರ್ಕಾರ ಹಾಗೂ ಅಧಿಕಾರಿಗಳು ಪ್ರಜೆಗಳನ್ನ ಕಾಯಿಸದೆ, ಪ್ರಜೆಗಳನ್ನ ಅಲ್ದಾಡಿಸದೆ, ಅವರವರಿಗೆ ಆಗಿರುವ ಅನ್ಯಾಯವನ್ನ ಅವರವರ ಮನೆ ಬಾಗಿಲಿಗೆ ಹೋಗಿ ಸರಿಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದೀವಿ.